ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ? ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ. ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಡಿವೈನ್ ಕನ್ನಡ ವತಿಯಿಂದ 499ಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ 299 ರೂಪಾಯಿಗೆ ಸಿಗ್ತಾ ಇದೆ. ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ, ವಿವಾಹ, ಉದ್ಯೋಗ, ಆರೋಗ್ಯ, ಸಂತಾನ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ. ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ, ನಕ್ಷತ್ರ ಫಲಗಳಾಗಲಿ, ದಶಾಫಲಗಳು, ಪಂಚಾಂಗ ಫಲಗಳು ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ. ಇದನ್ನು ನೀವು ಸಿಂಪಲ್ ಆಗಿ PDF ಮುಖಾಂತರ ನೀವು ಪಡ್ಕೊಬೋದು. ಇದನ್ನು ನೀವು PDF ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಜೆರಾಕ್ಸ್ ಶಾಪಲ್ಲಿ ಇದನ್ನು PDF ಮೇಲೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಜಾತಕವನ್ನು ನೋಡ್ಕೊಬೋದು. ಆರ್ಡರ್ ಮಾಡುವುದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ. ಅಲ್ಲಿ ನೀವು ಹೋಗಿ ನಿಮ್ಮ ಹೆಸರು, ನಿಮ್ಮ ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ ನಂತರ ನಿಮಗೆ ಕೇವಲ 2 ದಿನಗಳಲ್ಲಿ ನಿಮಗೆ PDF ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು. 60ರಿಂದ 70 ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ. ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ. ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೇ ನೀವು ತಿಳಿದುಕೊಳ್ಳಿ. ನಮಸ್ಕಾರ ಗೆಳೆಯರೆ, ಡಿವೈನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಗೆಳೆಯರೆ, ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನಿಮಗೆ ಗೊತ್ತಿರ್ಬೋದು 2024 ಹೊಸ ವರ್ಷ ಬಂದಿದೆ. ವಿಶೇಷವಾಗಿ ನನ್ನ ಚಾನಲ್ನ ಎಲ್ಲ ವೀಕ್ಷಕರಿಗೂ ಕೂಡ ನನ್ನ ಕಡೆಯಿಂದ ಹಾಗೆ ನಮ್ಮ ಡಿವೈನ್ ಕನ್ನಡ ಟೀಮ್ ಕಡೆಯಿಂದ ನಿಮಗೆ ಅಂದರೆ ನಮ್ಮ ವೀಕ್ಷಕರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಇನ್ನು ಈ ಒಂದು ಹೊಸ ವರ್ಷದ ಪ್ರಯುಕ್ತ ನಿಮಗೆ ವಿಶೇಷವಾಗಿ ನಿಮಗೆ ಬರುವಂಥ ದಿನಗಳಲ್ಲಿ ನಿಮಗೆ ಯಾವ ಒಂದು ಒಳ್ಳೆ ಸುದ್ದಿ ಸಿಗುತ್ತೆ ಅಂದರೆ ಹೊಸ ವರ್ಷ ಬಂದಿರೋದ್ರಿಂದ ನಿಮ್ಮ ಜೀವನದಲ್ಲಿ ಯಾವ ಒಂದು ಒಳ್ಳೆ ಸುದ್ದಿ ನಿಮಗೆ ಹತ್ತಿರ ಸಿಗುತ್ತೆ ಹಾಗೆ ಸಾಕಷ್ಟು ವಿಚಾರದ ಬಗ್ಗೆ ನಿಮಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡೋಣ ಮರಿಬೇಡಿ. ಅದಕ್ಕಿಂತ ಮುಂಚೆ ವಿಡಿಯೋಗೆ ಒಂದು ಬಾರಿ ಲೈಕ್ ಮಾಡಿ. ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಇಷ್ಟ ದೇವರ ಒಂದು ಇಷ್ಟವಾದಂತಹ ಮಂತ್ರವನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನಿಮಗೆ ಯಾವ ರೀತಿ ನಂಬರ್ನ ಪಿಕ್ ಮಾಡಬೇಕು ಅಂತ ನಾನು ಹಿಂದಿನ ಸಾಕಷ್ಟು ವಿಡಿಯೋಗಳಲ್ಲಿ ಈಗಾಗಲೇ ಹೇಳಿದ್ದೀನಿ. ಇಲ್ಲಿ 4 ನಂಬರ್ ಕಾಣ್ತಾ ಇದೆ. ಅದರಲ್ಲಿ ನೀವೇನು ಮಾಡಬೇಕು ಅಂದರೆ ನಿಮಗೆ ಇಷ್ಟವಾದಂತಹ ಒಂದು ನಂಬರ್ ಅಥವಾ ನಿಮಗೆ ಕಣ್ಮುಚ್ಕೊಂಡು ನಿಮ್ಮ ಇಷ್ಟ ದೇವರನ್ನು ನೆನೆಸ್ಕೊಂಡಾಗ ಅಥವಾ ಯಾವುದಾದ್ರು ಒಂದು ದೇವರನ್ನು ನೆನೆಸ್ಕೊಂಡಾಗ ನಿಮಗೆ ಯಾವ ಒಂದು ನಂಬರ್ ಅನ್ನೋದು ಹೆಚ್ಚು ಆಕರ್ಷಿತವಾಗಿ ಕಾಣ್ತಿರುತ್ತೋ ಆ ಒಂದು ನಂಬರನ್ನು ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ. ಇದರಲ್ಲಿ ವಿಶೇಷವಾಗಿ ನೀವು ನಂಬರ್ 1 ಆಯ್ಕೆ ಮಾಡಿದರೆ ಇವ್ರಿಗೆ ಏನಪ್ಪ ಅಂದರೆ ತಮ್ಮ ಜೀವನದಲ್ಲಿ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿದ್ದರೂ ಕೂಡ ಅವರು ಪ್ರೆಸೆಂಟಾಗಿ ಕೆಲಸ ಮಾಡ್ತಿದ್ರೆ ಅದರಲ್ಲಿ ಅಥವಾ ನೀವೇನಾದರೂ ಸ್ಟಡೀಸ್ ಮಾಡ್ತಿದ್ದೀರಾ ಅಂದರೆ ಆ ಒಂದು ಕ್ಷೇತ್ರದಲ್ಲಾಗಲಿ ಅಥವಾ ನೀವು ಯಾವುದಾದ್ರೂ ಒಂದು ಬಿಸ್ನೆಸ್ ಏನಾದರೂ ಮಾಡ್ತಿದ್ದೀರಾ ಅಂದರೆ ಆ ಒಂದು ಕ್ಷೇತ್ರದಲ್ಲಾಗಲಿ ನಿಮಗೆ ಪ್ರೆಸೆಂಟಾಗಿ ಯಾವುದೇ ಕ್ಷೇತ್ರದಲ್ಲಿ ನಿಮಗೆ ಲಾಭ ಬೇಕು ಅಥವಾ ಬೆಳವಣಿಗೆ ಏನಾದರೂ ಬೇಕು, ಇಂಥ ಒಂದು ಆಸಕ್ತಿ ಅಥವಾ ಇಂಥ ಒಂದು ಉದ್ದೇಶ ನಿಮಗೆ ಇರುತ್ತೋ ಅಂಥ ಒಂದು ಕ್ಷೇತ್ರದಲ್ಲಿ ನಿಮಗೆ ಹೆಚ್ಚಿನ ಒಂದು ಗ್ರೋತ್ ಅನ್ನೋದು ಕಾಣುತ್ತೆ. ಅದು ಕೆಲಸದ ವಿಷಯದಲ್ಲಾದರೆ ನಿಮಗೆ ಪ್ರಮೋಷನ್ ಸಿಗೋದಾಗಲಿ ಅಥವಾ ನಿಮ್ಮ ಸ್ಯಾಲ್ರಿಯಲ್ಲಿ ಸ್ವಲ್ಪ ಹೈಕ್ ಸಿಗೋದಾಗಲಿ ಅಥವಾ ಓದಿನ ವಿಷಯ ಅಂತ ಬಂದಾಗ ನಿಮ್ಮ ಎಕ್ಸಾಮ್ನಲ್ಲಿ ಒಳ್ಳೆಯ ಒಂದು ಉನ್ನತವಾದಂಥ ಒಂದು ಬೆಳವಣಿಗೆ ಅಥವಾ ರಿಸಲ್ಟ್ ಏನಾದರೂ ಬಂದರೆ ನೀವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಿನ ಒಂದು ಒಳ್ಳೆಯ ರಿಸಲ್ಟ್ ಬರೋದಾಗಲಿ ಇಂಥ ಸಾಕಷ್ಟು ವಿಷಯಗಳು ನಿಮಗೆ ಬರುವಂಥ ದಿನಗಳಲ್ಲಿ ನಿಮಗೆ ನಡೆಯುತ್ತೆ ಅಂತ ಹೇಳ್ಬೋದು. ಇನ್ನು ವಿಶೇಷವಾಗಿ ನೀವು ಏನು ನೆನ್ಪಿಟ್ಕೊಬೇಕು ಅಂದರೆ ನೀವು ಇಲ್ಲಿ ನಿಮಗೆ ಲಾಭ ಸಿಗಬೇಕು ಅಂದರೂ ಕೂಡ ನಿಮ್ಮ ಕರ್ಮಗಳ ಮೇಲೆ ಸಿಗುತ್ತೆ. ಅಂದರೆ ನೀವೇನು ಒಳ್ಳೇದು ಮಾಡ್ತೀರಾ ಅದ್ರ ಮೇಲೆ ನಿಮಗೆ ಲಾಭಗಳು ಸಿಗುತ್ತೆ. ನಿಮಗೆ ಕೆಲಸದಲ್ಲಿ ನಿಮಗೆ ಒಳ್ಳೆಯ ಒಂದು ಫಲ ಸಿಗುತ್ತೆ ಅನ್ನೋ ಹಾಗಿದ್ರೆ ನೀವು ಕೆಲಸದಲ್ಲೂ ಕೂಡ ನೀವು ಅಷ್ಟೇ ಒಂದು ಶ್ರದ್ಧೆ ಹಾಗೆ ಒಂದು ಹಾರ್ಡ್ ವರ್ಕ್ ಶ್ರಮದಿಂದ ನೀವು ಕೆಲಸವನ್ನು ಮಾಡಿರ್ತೀರ, ಅದರ ಒಂದು ಪ್ರತಿಫಲ ನಿಮಗೆ ಇಲ್ಲಿ ಸಿಗ್ತಾ ಇರುತ್ತೆ. ಈ ಒಂದು ಕಾರಣದಿಂದಾಗಿ ನೀವು ಕೆಟ್ಟ ಕೆಲಸಗಳನ್ನ ಮಾಡೋಕ್ಕೆ ಹೋಗಬೇಡಿ. ಆದಷ್ಟು ನೀವೇನು ಕೆಲಸ ಮಾಡ್ತಿದ್ದೀರಾ ಅಥವಾ ಯಾವ ಕ್ಷೇತ್ರದಲ್ಲಿದ್ದೀರಾ ಆ ಒಂದು ಕ್ಷೇತ್ರದಲ್ಲಿ ಆದಷ್ಟು ನೀವು ಒಳ್ಳೆ ಕೆಲಸಗಳನ್ನ ಮಾಡ್ತಾ ಹೋಗಿ, ಅದರಿಂದ ನಿಮಗೆ ಮಾತ್ರ ಹೆಚ್ಚಿನ ಒಂದು ಲಾಭ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಅದೇ ನೀವೇನಾದ್ರು ಒಂದು ಕೆಟ್ಟ ಕರ್ಮಗಳನ್ನ ಮಾಡಿದ್ರಿ ಅಂದರೆ ನಿಮಗೆ ಒಳ್ಳೆಯದಾಗೋ ಬದಲು ನಿಮಗೆ ಅದಕ್ಕೆ ಒಂದು ಫಲ ಅನ್ನೋ ಒಂದು ರೀತಿಯಲ್ಲಿ ನಿಮಗೆ ಕೆಟ್ಟ ಒಂದು ಫಲವನ್ನು ನೀವು ಅನುಭವಿಸ್ಬೇಕಾಗತ್ತೆ ಅಂತ ಹೇಳ್ಬೋದು. ಈ ಒಂದು ಕಾರಣದಿಂದಾಗಿ ಆದಷ್ಟು ನೀವು ಒಳ್ಳೆ ಕರ್ಮಗಳನ್ನ ಮಾಡಿ ಇನ್ನೊಬ್ಬರಿಗೆ ಒಳ್ಳೆಯದನ್ನ ಬಯಸಿ, ಇದರಿಂದ ನಿಮಗೆ ಸಾಕಷ್ಟು ಒಳ್ಳೆಯದಾಗತ್ತೆ ಅಂತ ಹೇಳ್ಬೋದು. ಇನ್ನು ಮುಂದಿನದಾಗಿ ನೀವು ನಂಬರ್ 2 ಆಯ್ಕೆ ಮಾಡಿದರೆ ನಿಮಗೆ ಏನಪ್ಪ ಅಂದರೆ ವಿಶೇಷವಾಗಿ ಯಾವುದೋ ಒಂದು ವಸ್ತು ಅಥವಾ ಯಾವುದಾದ್ರೂ ಒಂದು ವಿಷಯವಾಗಲಿ ನಿಮಗೆ ಸಿಗಬೇಕು ಅನ್ನೋ ಒಂದು ಆಸೆ ಇರುತ್ತೆ. ನಿಮಗೆ ಇದು ನನಗೆ ಸಿಗಬೇಕು ಅಥವಾ ಇದು ನನ್ನ ಪಾಲು ಅನ್ನೋ ಒಂದು ಥಿಂಕಿಂಗ್ ನಿಮಗೆ ಇರುತ್ತೆ. ಬಟ್ ಅದು ನಿಮಗೆ ಸಿಗ್ತಾ ಇರೋದಿಲ್ಲ.
ಹಾಗೆ ದೇವರು ನಂಗೆ ಮೋಸ ಮಾಡಿದ್ರು ಅಥವಾ ದೇವರು ನನಗೆ ಇದನ್ನು ಕೊಡಬೇಕಿತ್ತು, ನಾನು ಇದನ್ನು ಇಷ್ಟು ಕಷ್ಟಪಟ್ಟು ಪಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಿದ್ದೀನಿ, ನನಗೆ ಇನ್ನೂ ಸಿಕ್ಕಿಲ್ಲ, ಇಂಥ ಸಾಕಷ್ಟು ಯೋಚನೆಗಳು ನಿಮ್ಮ ಮನಸ್ಸಲ್ಲಿ ಓಡಾಡ್ತಿರುತ್ತೆ. ಇದು ನಿಮಗೆ ಯಾವುದಾದ್ರು ಒಂದು ವಿಚಾರದಲ್ಲಾಗಲಿ, ಫಾರ್ ಎಕ್ಸಾಂಪಲ್ ನಿಮಗೆ ಜಾಬ್ ಬೇಕು ಅಂತ ಅಂದ್ಕೊಂಡಿರ್ತೀರ, ಅದು ನಿಮಗೆ ಸಿಗ್ತಾ ಇರೋದಿಲ್ಲ, ಅಥವಾ ನೀವು ಒಳ್ಳೆಯ ಒಂದು ರಿಸಲ್ಟ್ ಬೇಕು ಅಂತ ಅಂದ್ಕೊಂಡಿರ್ತೀರ ನೀವು ಬರೆಯುವಂಥ ಒಂದು ಎಕ್ಸಾಮ್ಗಳಲ್ಲಿ, ಅದು ನಿಮಗೆ ಸಿಗ್ತಾ ಇರೋದಿಲ್ಲ. ಅಂದರೆ ನೀವು ತುಂಬ ಕಷ್ಟಪಟ್ಟಿರ್ತೀರ, ಬಟ್ ಆದರೂ ಕೂಡ ಅದಕ್ಕೆ ನೀವು ಪಟ್ಟಂಥ ಒಂದು ಪರಿಶ್ರಮಕ್ಕೆ ತಕ್ಕಂತಹ ಒಂದು ರಿಸಲ್ಟ್ ನಿಮಗೆ ಸಿಕ್ಕಿರೋದಿಲ್ಲ. ಇಂತಹ ಒಂದು ವಿಷಯದಲ್ಲಿ ನೀವು ದೇವ್ರ ಮೇಲೆ ಸ್ವಲ್ಪ ಕೋಪ ಮಾಡ್ಕೊಂಡಿರ್ತೀರ, ಅಥವಾ ದೇವರು ಯಾಕೆ ನನಗೆ ಇಷ್ಟೊಂದು ಕಷ್ಟ ಕೊಡ್ತಾನೆ ಅಂತೆಲ್ಲ ನೀವು ಅಂದ್ಕೊಳ್ತಿರ್ತೀರ. ವಿಶೇಷವಾಗಿ ಈ ಒಂದು ವಿಷಯದಲ್ಲಿ ನಿಮಗೆ ಯಾವ ಥರ ಫಲ ಇದೆ ಅಂದರೆ, ಒಂದು ರಿಸಲ್ಟ್ ಅನ್ನೋದು ಬರುತ್ತೆ. ಅಂದರೆ ನಿಮಗೆ ಕೆಲಸದ ವಿಷಯದಲ್ಲಾದರೂ ಆಗಲಿ, ಅಥವಾ ನಿಮ್ಮ ಒಂದು ಓದಿನ ವಿಷಯದಲ್ಲಾದರೂ ಆಗಲಿ, ಅಥವಾ ಯಾವುದಾದ್ರೂ ಒಂದು ವಿಷಯದಲ್ಲಾಗಲಿ ರಿಸಲ್ಟ್ ಅನ್ನೋದು ಬರುತ್ತೆ. ಅಂದರೆ ಅದಕ್ಕೆ ನಿಮ್ಗೆ ಏನು ಫಲಿತಾಂಶ ನೀವು ಎಕ್ಸ್ಪೆಕ್ಟ್ ಮಾಡ್ತಿರ್ತೀರೋ ಅದೇ ಬರಬೇಕು ಅಂತಿರೋದಿಲ್ಲ. ಅಂದರೆ ಒಂದು ನೆಗೆಟಿವ್ ರಿಸಲ್ಟ್ ಆದರೂ ಬರ್ಬೋದು, ಒಂದು ಪಾಸಿಟಿವ್ ರಿಸಲ್ಟ್ ಆದರೂ ಬರ್ಬೋದು. ಆದರೆ ನೀವು ಕಾಯ್ತಾ ಇದ್ದಂಥ ಒಂದು ರಿಸಲ್ಟ್ ಏನಿದೆ ಅದಂತೂ ನಿಮಗೆ ಸಿಗುತ್ತೆ, ಅಂದರೆ ಕ್ಲಾರಿಟಿ ಸಿಗುತ್ತೆ ನಿಮಗೆ. ಅದರಲ್ಲಿ ವಿಶೇಷವಾಗಿ ಇನ್ನೊಂದು ವಿಷಯ ನೀವೇನು ನೆನ್ಪಿಟ್ಕೊಬೇಕು ಅಂದರೆ, ನಿಮಗೆ ಇದರಿಂದ ಕೆಟ್ಟದ್ದು ಬರ್ಬೋದು ಅಥವಾ ಒಳ್ಳೆಯದು ಬರ್ಬೋದು. ನೀವು ತುಂಬ ಕೆಲಸ ಹುಡುಕ್ತಾ ಇದರಿಂದ ಆ ಕೆಲಸ ಸಿಗದೇ ಇರ್ಬೋದು ನಿಮಗೆ, ಆದರೆ ಇದರಿಂದ ನಿಮಗೆ ಒಳ್ಳೆಯದೇ ಆಗುತ್ತೆ. ಅಂದರೆ ಯಾವ ರೀತಿ ಅಂದರೆ, ಏನೋ ಆ ಒಂದು ಕೆಲಸದಲ್ಲಿ ಏನೋ ಒಂದು ಪ್ರಾಬ್ಲಮ್ ಇರ್ಬೋದು, ಅಥವಾ ನೀವು ಓದಿನ ಒಂದು ವಿಷಯದಲ್ಲಾದರೆ ನೀವು ಇಷ್ಟೊಂದು ಕಷ್ಟಪಟ್ಟಿರ್ತೀರ, ನೀವು ಫೇಲ್ ಆಗಿರ್ತೀರ ಅಂದರೆ ನಿಮಗೆ ಅದಕ್ಕಿಂತ ಒಳ್ಳೆಯ ಒಂದು ಆಪರ್ಚುನಿಟಿ ಬೇರೆ ಕಡೆ ಸಿಗ್ಬೋದು, ಅಥವಾ ನಿಮ್ಮೊಂದು ಇಂಟ್ರೆಸ್ಟ್ ಬೇರೆ ಕಡೆ ಹೋಗಿ ಅದರಲ್ಲಿ ನೀವು ಸಕ್ಸಸ್ ಆಗ್ಬೋದು. ಇಂತಹ ಸಾಕಷ್ಟು ವಿಷಯಗಳು ನಿಮ್ಮ ಜೀವನದಲ್ಲಿ ನಡೆಯುವಂತಹ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಅದು ತಪ್ಪಿಸ್ತಾ ಇದೆ ಅಂದರೆ ನಿಮಗೆ ಒಳ್ಳೆಯದಕ್ಕೆ ಆಗ್ತಿದೆ ಅಂತಲೇ ನೀವು ಅಂದ್ಕೊಬೇಕು. ನಿಮಗೆ ಇಷ್ಟು ಕಷ್ಟಪಟ್ಟು ನಮಗೆ ಸಿಗ್ತಿಲ್ಲ ಅಂದರೆ ಅದರಿಂದ ಏನಾದರೂ ಒಂದು ಪ್ರಾಬ್ಲಮ್ ಇದೆ, ಅಥವಾ ಅದರಿಂದ ನನಗೆ ಸಿಗಬೇಕಾದಂಥ ಒಂದು ಗೆಲುವು ಅಥವಾ ಸಿಗಬೇಕಾದಂಥ ಒಂದು ಸಕ್ಸಸ್ ನನಗೆ ಸಿಗಲ್ಲ ಅಂತ ನಿಮಗೆ ದೇವರೊಂದು ಏನಂತಾರೆ, ನಿಮಗೆ ಒಂದು ಸಿಗ್ನಲ್ ನಿಮಗೆ ಕೊಡ್ತಿರ್ಬೋದು ಅಂತ ಕೂಡ ನೀವು ಅಂದ್ಕೊಬೋದು. ಈ ಒಂದು ಕಾರಣದಿಂದಾಗಿ ನಿಮಗೆ ಏನಾದರೂ ಒಂದು ಕೆಟ್ಟ ರಿಸಲ್ಟ್ ಬಂದರೂ ಕೂಡ ಅದರಿಂದ ನೀವು ಬೇಜಾರು ಮಾಡ್ಕೊಬೇಡಿ, ಇದರಿಂದ ನಿಮಗೆ ಒಳ್ಳೆಯದೇ ಆಗುತ್ತೆ ಮುಂದೆ ಅಂತಲೇ ಹೇಳ್ಬೋದು. ಆದರೆ ಒಂದು ವಿಷಯ ನೆನ್ಪಿಟ್ಕೊಬೇಕು ಅಂದರೆ, ನಾನಿಲ್ಲಿ 100% ನಿಮಗೆ ಕೆಟ್ಟದಾಗುತ್ತೆ ಅಂತ ಹೇಳ್ತಿಲ್ಲ. ಅಂದರೆ ನಿಮಗೆ ರಿವರ್ಸ್ ಆಗುತ್ತೆ ರಿಸಲ್ಟ್ ಅಂತ ಹೇಳತ್ತಿಲ್ಲ, ಪಾಸಿಟಿವ್ ಕೂಡ ಆಗಿರ್ಬೋದು ಅಂತ ಹೇಳಿದ್ದೀನಿ. ಅಂದರೆ ನೀವು ಅಂದ್ಕೊಂಡಿದ್ದು ಆಗ್ಲೂಬೋದು. ಯಾಕೆ ಅಂದರೆ ವಿಶೇಷವಾಗಿ ನೀವು ಅದರಲ್ಲೂ ಕೂಡ ವಿಶೇಷವಾಗಿ ನೀವು ಕಾನ್ಫಿಡೆಂಟ್ ಆಗಿರಬೇಕಾಗತ್ತೆ. ಒಂದು ಪಾಸಿಟಿವ್ ರಿಸಲ್ಟೇ ಬರುತ್ತೆ ಅಂತ ನೀವು ತುಂಬ ಕಾನ್ಫಿಡೆಂಟ್ ಆಗಿದ್ದರೆ ನಿಮಗೆ ಅದಕ್ಕೆ ತಕ್ಕಂತೆ ರಿಸಲ್ಟ್ ಬರೋವಂಥ ಸಾಧ್ಯತೆಗಳು ಕೂಡ ಇದೆ, ಅದು ಕೂಡ ಇಲ್ಲಿ ತೋರಿಸ್ತಾ ಇದೆ. ಹಾಗಾಗಿ ಸ್ವಲ್ಪ ಪಾಸಿಟಿವ್ ಆಗಿರಿ, ನೆಗೆಟಿವ್ ಥಿಂಕಿಂಗ್ನ ಕಮ್ಮಿ ಮಾಡಿ. ನೆಗೆಟಿವ್ ಆಗಿ ಥಿಂಕ್ ಮಾಡ್ತಿದ್ದೀರಾ, ನನಗೆ ಕಮ್ಮಿ ಬರುತ್ತೆ, ನನಗೆ ಕೆಲಸ ಸಿಗೋದಿಲ್ಲ, ಅಥವಾ ಈ ಒಂದು ಕೆಲಸ ಆಗಲ್ವೇನೋ ಅಂತೆಲ್ಲ ನೀವು ಥಿಂಕ್ ಮಾಡ್ತಾಯಿದ್ರೆ ಅದೇ ರೀತಿ ಆಗುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಪಾಸಿಟಿವ್ ಥಿಂಕಿಂಗನ್ನು ಹೆಚ್ಚು ಮಾಡ್ಕೊಳ್ಳಿ, ನಿಮಗೆ ಒಳ್ಳೆಯದಾಗತ್ತೆ ಅಂತ ಹೇಳ್ಬೋದು. ಇನ್ನು ಮುಂದಿನದಾಗಿ ನೀವು ನಂಬರ್ 3 ಆಯ್ಕೆ ಮಾಡಿದರೆ ನಿಮಗೆ ವಿಶೇಷವಾಗಿ ಒಂದು ಒಳ್ಳೆ ನ್ಯೂಸ್ ಕೂಡ ಇದೆ, ಒಂದು ಗುಡ್ ನ್ಯೂಸ್ ಕೂಡ, ಅಂದರೆ ಕೆಟ್ಟ ನ್ಯೂಸ್ ಕೂಡ ಇದೆ. ವಿಶೇಷವಾಗಿ ಒಂದು ಒಳ್ಳೆಯ ವಿಷಯ ಏನಪ್ಪ ಅಂದರೆ, ನಿಮಗೆ ಸ್ವಲ್ಪ ಒಳ್ಳೆಯ ಒಂದು ಫಲಗಳೇ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು, ಅಂದರೆ ಬರುವಂಥ ಒಂದು ದಿನಗಳಲ್ಲಿ. ಆದರೆ ನಿಮಗೆ ಒಂದು ಪ್ರಾಬ್ಲಮ್ ಏನಾಗುತ್ತೆ ಅಂದರೆ, ನಿಮ್ಮ ಅಕ್ಕಪಕ್ಕನೇ ನಿಮಗೆ ಕೆಟ್ಟದನ್ನು ಬಯಸುವಂಥ ಒಂದು ಜನಗಳು ಇರ್ತಾರೆ. ಅಂದರೆ ಏನಪ್ಪ ಅಂದರೆ, ನಿಮ್ಮ ಫ್ರೆಂಡ್ಸೇ ಆಗಿರ್ತಾರೆ, ನಿಮ್ಮ ಜೊತೆಗೇ ಇರ್ತಾರೆ, ನಿಮಗೆ ಚೆನ್ನಾಗೇ ಒಳ್ಳೆಯದನ್ನೇ ಬಯಸೋ ರೀತಿ ಇರ್ತಾರೆ ನೋಡೋಕ್ಕೆ. ಬಟ್ ಆದರೆ ಹಿಂದೆಯಿಂದ ಅವರು ನಿಮ್ಮನ್ನ ಕೆಳಗಿಳಿಸೋಕ್ಕಾಗಲಿ, ಅಥವಾ ನಿಮ್ಮನ್ನ ಒಂಥರ ಏನಂತಾರೆ, ನಿಮ್ಮ ಮರ್ಯಾದೆಯನ್ನು ತೆಗೆಯುವಂಥ ಒಂದು ಕೆಲಸಗಳಾಗಲಿ ಮಾಡಬೇಕು ಅಂತ ತುಂಬ ಯೋಚನೆಯನ್ನು ಮಾಡ್ತಿರ್ತಾರೆ. ಹಾಗೆ ಹಿಂದೆ ಕೂಡ ನಿಮ್ಮ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಇನ್ನೊಬ್ಬರ ಹತ್ರ ಹೇಳೋದಾಗಲಿ, ಇಂಥ ಸಾಕಷ್ಟು ಕೆಲಸಗಳನ್ನ ಮಾಡ್ತಿರ್ತಾರೆ. ಅದು ನಿಮಗೆ ಗೊತ್ತಾಗ್ತಿರೋದಿಲ್ಲ. ಈ ಒಂದು ವಿಷಯದಲ್ಲಿ ನೀವು ಸ್ವಲ್ಪ ಹುಷಾರಾಗಿರಬೇಕಾಗತ್ತೆ. ನಿಮ್ಮ ಜೊತೆಗಿರೋರು ಈ ಥರ ಮಾಡ್ತಿರೋದ್ರಿಂದ ಯಾರನ್ನು ಕೂಡ ಹೆಚ್ಚಾಗಿ ನೀವು ನಂಬಕ್ಕೆ ಹೋಗಬೇಡಿ. ತುಂಬ ಕ್ಲೋಸ್ ಆಗಿರ್ತಾರಲ್ಲ, ಅಂದರೆ ನಿಮಗೆ ಸ್ವಲ್ಪ ತುಂಬ ವರ್ಷಗಳಿಂದ ಗೊತ್ತಿರ್ತಾರೆ ಅಂಥವ್ರಾದರೆ ಓಕೆ, ನಿಮಗೆ ಗೊತ್ತಿರ್ತಾರೆ, ಅವರೇನು ಜಾಸ್ತಿ ನಿಮ್ಮ ಬಗ್ಗೆ ಏನೇ ಮಾಡಿದ್ರು ನಿಮ್ಮ ಮುಖದ ಮೇಲೆ ಹೇಳೋ ಥರನೇ ಇರ್ತಾರೆ. ಬಟ್ ಇವಾಗ ಫ್ರೆಂಡ್ ಆಗಿರ್ತಾರೆ, ತುಂಬ ಚೆನ್ನಾಗಿರ್ತಾರೆ ನೋಡೋಕ್ಕೆ ಅಂದರೆ ಎದುರುಗಡೆ ನಿಮಗೆ ಮಾತಾಡಬೇಕಾದ್ರೆ ಚೆನ್ನಾಗಿ ಮಾತಾಡ್ತಿರ್ತಾರೆ, ಒಳ್ಳೆಯವರು ಅಂತ ಅನಿಸ್ತಿರ್ತಾರೆ. ಬಟ್ ಹಿಂದೆಯಲ್ಲಿ ಸಾಕಷ್ಟು ವಿಷಯಗಳು ನಡೀತಿರುತ್ತೆ. ಇದ್ರ ಬಗ್ಗೆ ನೀವು ಎಚ್ಚರವನ್ನು ವಹಿಸಬೇಕಾಗತ್ತೆ. ಆದರೆ ಇನ್ನೊಂದು ಒಳ್ಳೆಯ ವಿಷಯ ಏನಪ್ಪ ಅಂದರೆ, ನಿಮಗೆ ಒಳ್ಳೆ ಫಲಗಳಿದೆ ಅಂತ ಹೇಳಿದೆ. ವಿಶೇಷವಾಗಿ ಏನಪ್ಪ ಅಂದರೆ, ನಿಮಗೆ ಈ ರೀತಿ ಇರೋವಂಥ ಒಂದು ಜನಗಳು ಯಾರು ಅಂತ ನೀವು ಸ್ವಲ್ಪ ಬುದ್ಧಿವಂತಿಕೆಯನ್ನು ಬಳಸ್ಕೊಂಡು ನೀವು ಅವ್ರನ್ನ ಕಂಡುಹಿಡಿದು ಅವ್ರನ್ನ ಸ್ವಲ್ಪ ನೀವು ನಿಮ್ಮ ಜೀವನದಿಂದ ದೂರ ಮಾಡಿದ್ರಿ ಅಂದರೆ ನಿಮಗೆ ತುಂಬಾ ಒಂದು ಒಳ್ಳೆಯ ಒಂದು ಯೋಗ ಇದೆ ಅಂತಲೇ ಹೇಳ್ಬೋದು. ಸಾಕಷ್ಟು ವಿಷಯದಲ್ಲಿ ನಿಮಗೆ ಒಳ್ಳೆಯ ಫಲಗಳೇ ಸಿಗುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಯಾರು ಈ ಥರ ಎಲ್ಲ ಮಾಡ್ತಾರಂತೆ ನೀವು ಸ್ವಲ್ಪ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ನೀವು ತಿಳ್ಕೊಬೇಕಾಗತ್ತೆ. ಅವರು ಹೇಳೋವಂಥ ಒಂದು ಕೆಲಸಗಳನ್ನ ಮಾಡೋಕ್ಕೆ ಹೋಗಬೇಡಿ, ಅಥವಾ ನಿನ್ನ ಸಿಗಾಕ್ಸೋಕ್ಕೆ ತುಂಬ ಟ್ರೈ ಮಾಡ್ತಿರ್ತಾರೆ. ಹಾಗಾಗಿ ಸ್ವಲ್ಪ ಹುಷಾರಾಗಿದ್ದರೆ ಒಳ್ಳೆಯದು ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ ನೀವು ನಂಬರ್ 4 ಆಯ್ಕೆ ಮಾಡಿದರೆ, ವಿಶೇಷವಾಗಿ ನಿಮಗೆ ಏನು ಯೋಗ ಅಂದರೆ,
ನೀವು ಯಾವುದಾದ್ರು ಒಂದು ಕೆಲಸವನ್ನು ಮಾಡ್ತಿರ್ತೀರ ಅಥವಾ ಯಾವುದೋ ಒಂದು ಕನಸನ್ನು ಇಟ್ಕೊಂಡಿರ್ತೀರ, ಅದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ, ತುಂಬ ಅದು ದೂರ ಇದೆ ನನಗಿಂದ ಅಂತ ನೀವು ಅಂದ್ಕೊಂಡಿರ್ತೀರ. ಬಟ್ ಅದು ಆ ಒಂದು ಕನಸು ಅಥವಾ ಆ ಒಂದು ಕೆಲಸ ಆಗಲಿ ಅಥವಾ ಯಾವುದಾದ್ರು ಒಂದು ವಿಷಯ ಆಗಲಿ, ಅದು ನಿಮ್ಗೆ ಗೊತ್ತಿರುತ್ತೆ ಯಾವ ವಿಷಯ ಅಂತ, ನಾನೇನು ಹೇಳಬೇಕಾಗಿಲ್ಲ. ಸೊ ಆ ಒಂದು ವಿಷಯ ಅಥವಾ ಆ ಒಂದು ಕನಸೇನಿದೆ ಅದು ನಿಮಗೆ ಹತ್ತಿರ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ನಿಮಗೆ ಅದು ಆದಷ್ಟು ನಿಮಗೆ ಈಸಿ ಆಗುತ್ತೆ ಅಂತ ಹೇಳ್ಬೋದು. ಆದರೆ ಎಲ್ಲೋ ಒಂದು ಫಾರಿನ್ಗೆ ಹೋಗಬೇಕು ಅಂತ ಅಂದ್ಕೊಂಡಿರ್ತೀರ, ಅದು ನನಗೆ ಸಾಧ್ಯ ಇಲ್ಲ ಅಂತ ನೀವು ಅಂದ್ಕೊಂಡಿರ್ತೀರ, ತುಂಬ ದೂರ ಇದೆ ಆ ಒಂದು ಕನಸು ಅಂತ ನೀವು ಅಂದ್ಕೊಂಡಿರ್ತೀರ. ಬಟ್ ಸಡನ್ನಾಗಿ ಯಾರೋ ಒಬ್ಬರು ಬಂದುಬಿಟ್ಟು ನಿಮಗೆ ಫಾರಿನ್ ಟ್ರಿಪ್ನ ಆಫರ್ ಮಾಡೋದಾಗಲಿ ಅಥವಾ ಏನೋ ಒಂದು ಮ್ಯಾಜಿಕಲ್ ಥರ ಆಗುತ್ತೆ, ನಿಮ್ಮ ಲೈಫಲ್ಲಿ ಏನೋ ಒಂದು ಘಟನೆಗಳು ನಡೆಯುತ್ತೆ. ಅದರಿಂದ ಏನಾಗುತ್ತೆ ಅಂದರೆ ಆ ಒಂದು ಕನಸು ನಿಮಗೆ ಹತ್ತಿರವಾಗುತ್ತೆ, ಅಥವಾ ಆ ಒಂದು ಟಾರ್ಗೆಟ್ ಅಥವಾ ಗೋಲ್ ಏನು ಇಟ್ಕೊಂಡಿರ್ತೀರೋ ಅದು ತುಂಬ ಹತ್ತಿರ ಆಗುತ್ತೆ, ತುಂಬ ಈಸಿ ಆಗಿಬಿಡುತ್ತೆ, ನಿಮಗೆ ತುಂಬ ಬೇಗ ಸಿಗುತ್ತೆ, ನೀವು ಅಂದ್ಕೊಂಡಿದ್ದಕ್ಕಿಂತ ಬೇಗ ಸಿಗುತ್ತೆ. ಇಂಥ ಒಂದು ಮಿರಾಕಲ್ ಅನ್ನೋದು ನಿಮ್ಮ ಜೀವನದಲ್ಲಿ ಸದ್ಯದಲ್ಲೇ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ವಿಡಿಯೋ ನಿಮಗೆ ಇಷ್ಟ ಆಗಿದ್ದೀನಿ ಅಂತ ಅಂದ್ಕೊಳ್ತೀನಿ. ಸೊ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ವಾಟ್ಸಪ್ಪಲ್ಲಾಗಲಿ ಅಥವಾ ಫೇಸ್ಬುಕ್ಕಲ್ಲಾಗಲಿ ಅಥವಾ ಯಾವುದಾದ್ರು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನೀವು ಶೇರ್ ಮಾಡ್ಕೊಬೋದು. ಶೇರ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮತ್ತಷ್ಟು ಇಂತಹ ಒಳ್ಳೆಯ ವೀಡಿಯೋಸ್ಗಳಿಗೆ ನೀವು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಹಾಗೆ ಹೋಗೋದ್ರ ಮುಂಚೆ ಕೂಡ ನಾನು ಮತ್ತೆ ಹೇಳ್ತಿದ್ದೀನಿ, ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನಮ್ಮ ಒಂದು ಚಾನಲ್ನ ವೀಕ್ಷಕರಿಗೆ. ನೀವು ಕೂಡ ನಮಗೆ ಕಮೆಂಟ್ ಸೆಕ್ಷನಲ್ಲಿ ವಿಶ್ ಮಾಡ್ಬೋದು. ಇನ್ನು ಮತ್ತಷ್ಟು ವೀಡಿಯೋಗಳಿಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕೂಡ ನೀವು ಪ್ರೆಸ್ ಮಾಡಿಟ್ಕೊಳ್ಳೋದನ್ನ ನೀವು ಮರಿಬೇಡಿ. ಧನ್ಯವಾದಗಳು.